EPFO ಪಾಸ್ಬುಕ್ ಅಂತ ಟೈಪ್ ಮಾಡೋಣ. ಓಕೆನಾ, ಎಂಟರ್ ಮಾಡಿ ಈ ಥರ ಸರ್ಚ್ ಮಾಡಿದ ತಕ್ಷಣ ಇದರಲ್ಲಿ ಫಸ್ಟ್ನೇ ವೆಬ್ಸೈಟ್ ಬರ್ತಾ ಇದೆಯಲ್ಲ EPFO ಮೆಂಬರ್ ಪಾಸ್ಬುಕ್ ಅಂತ, ಇದನ್ನ ಸೆಲೆಕ್ಟ್ ಮಾಡೋಣ. 7 ಡಿಜಿಟ್ UN ನಂಬರ್ ಎಂಟರ್ ಮಾಡಬೇಕು. ನೆಕ್ಸ್ಟು ನಿಮ್ಮದು ಪಾಸ್ವರ್ಡ್ ಇರುತ್ತಲ್ಲ, ಸೊ ಪಾಸ್ವರ್ಡ್ನ ಎಂಟರ್ ಮಾಡಬೇಕು. ಸೊ ನೆಕ್ಸ್ಟು ಇಲ್ಲಿ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ ಕ್ಯಾಪ್ಚಾ, OTP ಅಂತ ಕೇಳ್ತಾ ಇದೆಯಲ್ಲ, ಸೊ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. OTPಯನ್ನು ಎಂಟರ್ ಮಾಡಬೇಕು. OTP ಆದ ತಕ್ಷಣ ಇಲ್ಲಿ ನೋಡಿ ವೆರಿಫೈ ಅಂತ ಕೇಳ್ತಾ ಇದೆಯಲ್ಲ, ಇದನ್ನ ಸೆಲೆಕ್ಟ್ ಮಾಡೋಣ. 100ವರೆಗೂ ವೆಯ್ಟ್ ಮಾಡಬೇಕು. ಸೊ ನೋಡಿ ಕಂಪ್ಲೀಟ್ ಲೋಡ್ ಆದ ತಕ್ಷಣ ಈ ಥರ ಶೋ ಆಗುತ್ತೆ.